ನಮಸ್ಕಾರ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಾಳೆ ನಡೆಯುವಂಥದ್ದು ಒಂದು 22/1/24 ಇದೇ ವರ್ಷದ 24ನೇ ಇಸ್ವಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ. ಇದಕ್ಕೆ ನಮ್ಮ ರಾಷ್ಟ್ರೀಯ ಆರಕ್ಷಕ್ ಮಂಚ್ ವತಿಯಿಂದ ಒಂದು ಶುಭಕಾಮನೆಗಳನ್ನು ಹಾರೈಸ್ತಾ ಇದ್ದೇವೆ. ಹಾಗೆ ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ಇದಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಸಹ ನಾವು ಒಂದು ಶುಭ ಹಾರೈಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹುಶಃ ಸುಮಾರು ಒಂದು 500 ವರ್ಷಗಳಿಂದ ಸಾಕಷ್ಟು ಪರಿಶ್ರಮ ತಗೊಂಡಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ಈ ಕಾರ್ಯಕ್ರಮಕ್ಕಾಗಿ ಹೋರಾಡಿದ್ದಾರೆ. ಈ ಅಯೋಧ್ಯೆಯಲ್ಲಿ ಒಂದು ದೇವಸ್ಥಾನವನ್ನು ಮರು ವಶಪಡಿಸಿಕೊಳ್ಳುವ ಒಂದು ವಿಚಾರದಲ್ಲಿ ಇಡೀ ದೇಶ ಅಥವಾ ಇಡೀ ವಿಶ್ವದ ಬೇರೆ ಬೇರೆ ಭಾಗದಿಂದ ಕೂಡ ಜನ ಸ್ಪಂದಿಸಿದ್ದಾರೆ. ಹಾಗೆಯೇ ಸಾಕಷ್ಟು ಕೋರ್ಟ್ಗಳಲ್ಲಿ ಬೇರೆ ಬೇರೆ ರಾಜಕೀಯವಾಗಿರ್ಬೋದು, ಮಠಮಾನ್ಯಗಳಿರ್ಬೋದು, ಎಲ್ಲರೂ ಹೋರಾಡಿದ್ದಾರೆ. ಸಾಕಷ್ಟು ಜನ ಇದರೊಳಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಪ್ರಾಣ ಕಳ್ಕೊಂಡವರಿಗೂ ಕೂಡ ಅವರ ಆತ್ಮಕ್ಕೆ ಸದ್ಗತಿಯನ್ನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸಂತೋಷದ ವಿಚಾರ ಅಂತ ಹೇಳಿದರೆ, ನಾವು ನಮ್ಮ ಒಂದು ಜೀವಮಾನದಲ್ಲಿ ಈ ಒಂದು ಅಯೋಧ್ಯೆಯ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೋಡೋದಕ್ಕೆ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿರುತ್ತೆ. ಹಾಗೆಯೇ ಎಲ್ಲರಿಗೂ ಕೂಡ ನಾವು ಶುಭ ಹಾರೈಸ್ತಾ ಇದ್ದೀವಿ. 2 ಡಿಸೆಂಬರ್ನಲ್ಲಿ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಆಗಿನ ಒಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿತ್ತು. ಅದು ಕರಸೇವೆ ಕಾರ್ಯಕ್ರಮ ಅಂಥೇಳಿ ಒಂದು ಸರಿ 1990ರಲ್ಲಿ ಒಂದು ಸರಿ, 92ರಲ್ಲಿ 90ರಲ್ಲಿ ಕರಸೇವೆ ಮಾಡೋವಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ಕಾರ್ಯಗತ ಆಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಕಾರ್ಯಗತ ಆಯಿತು. ಸಾಕಷ್ಟು ಜನ ಸಾಯಬೇಕಾಯಿತು. ಮತ್ತು ಯಾರ್ಯಾರು ಅವತ್ತಿನ ದಿವಸ ಬಲಿದಾನ ಆಗಿತ್ತು, ಆ ಬಲಿದಾನ ಆದವರ ಸಂಖ್ಯೆ ಎಷ್ಟಂತನೂ ಕೂಡ ಇದುವರೆಗೂ ಕೂಡ ನಿಖರವಾದ ಮಾಹಿತಿ ನಮಗೆ ಯಾರಿಗೂ ಕೂಡ ಲಭ್ಯ ಆಗಿಲ್ಲ. ಇದೊಂದು ದುರ್ದೈವದ ಸಂಗತಿ. ಯಾಕೆಂತಂದರೆ ಪ್ರತಿಯೊಂದು ಸಾರಿಯೂ ಸಹ ನಮ್ಮ ಹಿಂದೂ ಧರ್ಮದ ಮೇಲೆ, ಸನಾತನ ಧರ್ಮದ ಮೇಲೆ ಯಾವಾಗ ದಬ್ಬಾಳಿಕೆ ಆಗಿತ್ತು, ಅಷ್ಟೊಂದು ಜನ ಬಲಿದಾನ ಆಗಿತ್ತು, ಇದುವರೆಗೆ ಅವರ ಹೆಸರುಗಳಾಗಲಿ ಅಥವಾ ಅವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದೇ ನಮಗೊಂದು ಮಾಹಿತಿ ಇಲ್ಲ. ಇಡೀ ದೇಶಕ್ಕೂ ಅದರ ಮಾಹಿತಿ ಇಲ್ಲ. ಮಾಹಿತಿ ತಗೊಳ್ಳೋರಿಲ್ವೋ ಅಥವಾ ಕೊಡೋರಿಲ್ವೋ ಅನ್ನೋದ್ರ ಬಗ್ಗೆನೂ ಒಂದು ಅನುಮಾನ. ಯಾಕೆಂತಂದರೆ ಮಾಹಿತಿ ಕೊಡಬೇಕಾದವರು ಈಗ ನಮ್ಮದೇ ಸರ್ಕಾರಗಳು ಇದ್ದಾವೆ, ನಮ್ಮ ಹಿಂದೂ ಸರ್ಕಾರಗಳು ಅಥವಾ ನಮ್ಮ ಸಮಾಜದ ಯಾವುದು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳಿರ್ಬೋದು, ಬೇರೆ ಬೇರೆ ಸರ್ಕಾರಗಳಿರ್ಬೋದು, ಅವರಾದರೂ ಒಂದು ಒಟ್ಟು ಮಾಡಿ ಕೊಡ್ಬೋದಾಗಿತ್ತು. ಹಿಂದೂ ಸಮಾಜಕ್ಕೆ ಇದರಿಂದ ತುಂಬ ಅನ್ಯಾಯ ಆಗಿದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಇಲ್ಲಿ ಜನರಿಲ್ಲ, ಅವ್ರು ಏನಾಗಿದ್ದಾರೆ ಅನ್ನೋದು ಅವರಿಗೂ ಗೊತ್ತಿಲ್ಲ, ಆ ಕುಟುಂಬಗಳಿಗೂ ಗೊತ್ತಿಲ್ಲ. ಎಲ್ಲಿ ಯಾವಾಗ ಹೇಗೆ ಸತ್ತೋದ್ರು ಅಥವಾ ಹೇಗೆ ಬಲಿದಾನ ಆಯಿತು ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಇವತ್ತಿಗೂ ಮಾಹಿತಿ ಇಲ್ಲ. ಇದೊಂದು ದುರ್ದೈವದ ಸಂಗತಿ. 1992ರ ಡಿಸೆಂಬರ್ನಲ್ಲಿ ಆದ ಕರಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ನಾವು ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ತಾಲೂಕಿನ ಒಂದು ನಮ್ಮ ಗುಂಪು ಏನಿತ್ತು, ಆ ಗುಂಪಿನ ಒಂದು ನೇತೃತ್ವವನ್ನು ನಮ್ಮ ಮಾಜಿ ಸಚಿವರಾದ ಆರ್ಗ ಜ್ಞಾನೇಂದ್ರ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಪಾಂಡುರಂಗರಾವ್ ಅಂತೇಳಿ, KP ಪಾಂಡುರಂಗರಾವ್ ಅಂತೇಳಿ, ಅವರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾಗಿದ್ದರು. ಅವರು ನೇತೃತ್ವ ವಹಿಸಿದರು. ಅವರ ನೇತೃತ್ವದಲ್ಲಿ ನಾವು ಸುಮಾರು 23 ಜನ ಅವತ್ತಿನ ದಿವಸ ಪ್ರಯಾಣ ಮಾಡಿದ್ದೀವಿ ಅಂತ ನನ್ನ ನೆನಪು. ನಾವು ಸುಮಾರು 28ನೇ ತಾರೀಕು ನಾವು ತೀರ್ಥಹಳ್ಳಿಯಿಂದ ಹೊರಟಿದ್ವಿ. ಸಾಕಷ್ಟು ಹೋಗುವಾಗ ಬಹಳಷ್ಟು ಸಂಗತಿಗಳು, ಎಷ್ಟೊಂದು ದುಃಖಕರ ಸಂಗತಿಗಳು ನಡೆದಿತ್ತು, ಎಷ್ಟೊಂದು ಸಂತೋಷವಾಗಿ ಹಾಸ್ಯಾಸ್ಪದ ಸಂಗತಿಗಳು ಕೂಡ ನಡೆದಿದ್ವು ಆ ಸಂದರ್ಭದಲ್ಲಿ. ಅಂದರೆ ಹೋಗುವಾಗ ನಮಗೆ ಹೇಗೆ ಪ್ರಿಪೇರ್ ಆಗಬೇಕಾಗಿತ್ತು, ಅವತ್ತಿನ ದಿವಸ ನಮಗೆ ಒಂದು ಈ ರೈಲ್ವೆ ಟಿಕೆಟ್ಗಳನ್ನು ಪರ್ಚೇಸ್ ಮಾಡುವಷ್ಟು ಹಣ ನಮ್ಮ ಹತ್ರ ಇರಲಿಲ್ಲ. ಆಗಿನ ನಮ್ಮ RSSನ ಪ್ರಮುಖರು ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು ಸೇರಿಕೊಂಡು ಒಂದು ವಿಚಾರವನ್ನು ಜನರ ಮುಂದಿಟ್ಟರು. ಯಾರಿಗೆ ತಮಗೆ ಬರಲಿಕ್ಕೆ ಆಗಿಲ್ಲ, ಅಂದರೆ ಸ್ಥಿತಿವಂತರು ತಮಗೆ ಬರಲಿಕ್ಕೆ ಆಗಿಲ್ಲ ಅಂತೇಳಿ ಇರ್ತಾರೆ,
ಅವರುಗಳು ಏನು ಮಾಡಬೇಕು, ಒಬ್ಬನನ್ನು ಕಳಿಸ್ಕೊಡುವಂಥ ಹಣ ಕೊಡಬೇಕು ಅನ್ನೋಂಥದ್ದು ಒಂದು ತೀರ್ಮಾನಕ್ಕೆ ಬಂದು ಎಲ್ಲರನ್ನೂ ಅವರನ್ನೆಲ್ಲ ಕೇಳ್ಕೊಳ್ತಾ ಬಂದರು. ಆ ಸಂದರ್ಭದಲ್ಲಿ ನಾನು ಕೂಡ ನನಗೆ ಯಾರೋ ಒಬ್ಬರು ಸ್ಪಾನ್ಸರ್ ಮಾಡಿದರು. ಹಾಗಾಗಿ ನಾನು ಕೂಡ ಇದರೊಳಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿತ್ತು. ನಮಗೂ ಕೂಡ ಒಂದು ಅಯೋಧ್ಯೆಯಲ್ಲಿ ಹೋಗ್ಲಿಕ್ಕೆ ಕರ್ತವ್ಯ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅಷ್ಟು ಸಂಖ್ಯೆಯಲ್ಲಿ ನಮ್ಮ ಇಡೀ ಹಿಂದೂ ಬಾಂಧವರು ಬಂದು ತಿಲಕ ಇಟ್ಟು ಇಲ್ಲ ಶುಭ ಹಾರೈಸಿ, ನೀವು ಅಲ್ಲಿಂದ ಬರುವಾಗ ನೀವು ರಾಮ ಮಂದಿರ ಕಟ್ಟಿ ಬರಬೇಕು ಅನ್ನುವಂಥ ಒಂದು ಶುಭ ಹಾರೈಸಿದರು. ಎಲ್ಲ ಇಡೀ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಅಯೋಧ್ಯೆಯವರೆಗೆ ಯಾವ ಯಾವ ಸ್ಟಾಪ್ಗಳಿದ್ವು ಅವೆಲ್ಲ ಸ್ಟಾಪ್ಗಳಲ್ಲೂ ನಮಗೆ ಆಹಾರ ಇರ್ಬೋದು, ನೀರು ಇರ್ಬೋದು, ಎಲ್ಲ ರೀತಿಯ ಸಹಾಯ ಸಲಕರಣೆಗಳನ್ನು ನಮ್ಮ ಹಿಂದೂ ಬಾಂಧವರು ಇಡೀ ದೇಶದ ಹಿಂದೂ ಅಲ್ಲದೆ ಮುಸ್ಲಿಮರು ಕೂಡ ಕೊಟ್ಟಿದ್ದಾರೆ ಆವತ್ತಿನ ದಿವಸಕ್ಕೆ. ಯಾಕಂದರೆ ಲಕ್ನೋದಲ್ಲಿ ಸಾಕಷ್ಟು ಜನ ಮುಸ್ಲಿಮರು ಕೂಡ ಭಾಗಿಯಾಗಿದ್ದರು. ನಾವು ನೋಡುವಾಗ ಮೀರತ್ ಮತ್ತು ಲಕ್ನೋದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆವತ್ತಿನ ದಿವಸ ಫುಡ್ ಶೆಲ್ಟರ್ ಅವರು ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಹಾಗಾಗಿ ಈ ರಾಮ ಅನ್ನುವಂಥದ್ದು ಬರೀ ಒಂದು ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅಥವಾ ಇಡೀ ಲೋಕಕ್ಕೆ ಅವರು ರಾಮದೇವರು ಒಂದು ಶಕ್ತಿ ಅಂತೇಳಿ ನಾನು ಭಾವಿಸಿದ್ದೀನಿ. ಹೋಗುವಾಗ ರೈಲಿನಲ್ಲಿ ಒಬ್ಬ ನಮ್ಮ ಕರಸೇವಕರಿಗೆ ಒಬ್ಬರು ಚಾಕು ಇರಿತ ಉಂಟಾಯಿತು. ಸುಮಾರು ಅನಂತಪುರ, ಹಿಂದೂಪುರದ ಹತ್ರ ಅನಂತಪುರ ಎಂಬ ಜಾಗದಲ್ಲಿ ಅವರನ್ನು ಕೆಳಗಿಳಿಸಿ ಮತ್ತೆ ರೈಲು ಮುಂದಕ್ಕೆ ಹೋಯಿತು. ಅದಾದ ನಂತರ ಅಲ್ಲಿ ನಮಗೊಂದು ಸ್ವಲ್ಪ ಊಟ ತಿಂಡಿಗೆ ಸ್ವಲ್ಪ ವ್ಯವಸ್ಥೆ, ಅಷ್ಟೊಂದು ಜನ ಸೇರಿದ್ರಲ್ಲೋ ಊಟ ತಿಂಡಿಗೆ ಸ್ವಲ್ಪ ವ್ಯವಸ್ಥೆ ಎಲ್ಲ ಕಷ್ಟ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಟೀ ಮಾಡುವಂಥದ್ದು ಮತ್ತು ಸ್ವಲ್ಪ ಬೆಳಗಿನ ಊಟಕ್ಕೆ ನಾವು ಉಪ್ಪಿಟ್ಟು ಮತ್ತು ಟೀಯನ್ನು ಮಾಡುವಂಥ ಒಂದು ಕೆಲಸ ಮಾಡಿದ್ದೆ. ಹಾಗಾಗಿ ಸಾಕಷ್ಟು ಜನ ಅದರದ್ದು ಆ ಉಪ್ಪಿಟ್ಟು ಮತ್ತು ಟೀಯ ನೆನಪು ಇವತ್ತೂ ಸಹ ನಮ್ಮ ಎಲ್ಲ ಕರಸೇವಕರು ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಮತ್ತು ಬರುವಾಗ ಹಣವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದೆ. ಹೋಗುವಾಗ ನಾವು ಬರೀ ಕೈಯಲ್ಲಿ ಹೋಗಿದ್ರು ಕೂಡ ವಾಪಸ್ ಬರುವಾಗ ಒಂದಷ್ಟು ಹಣ ಇತ್ತು ನಮ್ಮ ಹತ್ರ. ಅಂದರೆ ಚಹಾ ಮತ್ತು ಉಪ್ಪಿಟ್ಟನ್ನು ಸೇಲ್ ಮಾಡಿರುವಂಥ ಒಂದು ಮಾರಾಟ ಮಾಡಿರುವಂಥ ಸ್ವಲ್ಪ ಹಣವನ್ನು ನಾನು ತಗೊಂಬಂದಿದ್ದೆ ಆ ಸಂದರ್ಭದಲ್ಲಿ. ಇವೆಲ್ಲ ನಮ್ಮ ನೆನಪುಗಳು ಸಾಕಷ್ಟು ನಮ್ಮನ್ನು ಯಾವಾಗಲೂ ಕೂಡ ಸದಾಕಾಲ ನಮ್ಮನ್ನು ಒಳ್ಳೆಯ ನೆನಪಲ್ಲಿಟ್ಟಿರ್ತವೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಜನ ಈ ಸಂದರ್ಭದಲ್ಲಿ ಏನು ಕರಸೇವೆ ಸಮಯದಲ್ಲಿ ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೆ ಆ ಸಂಖ್ಯೆಯಲ್ಲಿ ಬಹುಶಃ ಆವತ್ತಿನ ದಿವಸ ಸಂಖ್ಯೆಯಲ್ಲಿ ಒಂದು 20-30 ಜನ ಸತ್ತೋಗಿರ್ಬೋದು, ಬಲಿದಾನ ಆಗಿರ್ಬೋದು. ಆವತ್ತಿನ ದಿವಸಕ್ಕೆ 92ರ ಕರಸೇವೆಯಲ್ಲಿ ಎಷ್ಟೊಂದು ಜನ ಪೊಲೀಸರು ಎದುರುಗಡೆ ನಿಂತ್ಕೊಂಡಿದ್ರು, ಯಾರು ಎದುರುಗಡೆ ನಿಂತ್ಕೊಂಡಿದ್ರು ಅದನ್ನು ಲೆಕ್ಕಿಸದೆ ಗುಂಬಜ್ ಮೇಲೆ ಹತ್ತಿ ಆ ಯಾವುದು ಅತಿಕ್ರಮಣ ಮಾಡಿರುವಂಥ ಬಾಬ್ರಿ ಮಸೀದಿಯನ್ನು ಕೆಡವಿ ಆ ನಂತರ ಅವತ್ತಿನ ದಿವಸನೇ ರಾತ್ರಿ ಎಲ್ಲರೂ ಹೇಳಿದರು ಇಲ್ಲೊಂದು ಚಿಕ್ಕದೊಂದು ಪುಟ್ಟ ಗುಡಿ ಕಟ್ಟಲೇಬೇಕು ನಾವು ಅಂಥೇಳಿ. ಅವತ್ತಿನ ದಿವಸ ಎಲ್ಲರೂ ಕೂಡ ನಾವು ಈ ರೀತಿಯ ಒಂದು ಶಾಲ್ನಲ್ಲಿ ಎಲ್ಲರಿಗೂ ಒಂದು ವಿಚಾರ ಹೇಳಿದರು, ಇದರೊಳಗೆ ಸ್ವಲ್ಪ ನೀವು ಮರಳು ತರಬೇಕು ಸರಯೂ ನದಿಯಿಂದ ಅಂತ ಹೇಳಿ. ನಾವು ಹೀಗಿದ್ದನ್ನು ಒಂದರೊಳಗೆ ಒಂದು ಜಾಸ್ತಿ ತರಬೇಡಿ, ಒಂದು ಮುಷ್ಟಿಯನ್ನು ಕಟ್ಟಿ ತಗೊಂಬನ್ನಿ ಅಂತ ಹೇಳಿ. ನಮಗೆ ನಿಜವಾಗ್ಲೂ ತುಂಬ ನೆನಪಾಯಿತು, ಹಿಂದೆ ಬಹುಶಃ ರಾಮ ಕಪಿ ಸೈನ್ಯಕ್ಕೆ ಇದನ್ನೇ ಆರ್ಡ್ರ್ ಮಾಡಿದ್ರೇನೋ ಅಂತ. ಹಾಗೆ ನಾವು ಸಹ ಹೋದವರು ಎಲ್ಲರೂ ಈ ಟವಲ್ನಲ್ಲಿ ಒಂದು ಮುಷ್ಟಿ ಇದನ್ನು ಮರಳನ್ನು ಹಾಕಿ ನಾವು ತೊಗೊಂಬಂದಿದ್ವಿ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಅವತ್ತೇ ಹಿಂದಿನ ದಿವಸ, ಅಂದರೆ ಅಯೋಧ್ಯೆಯಲ್ಲಿ ಡಿಸೆಂಬರ್ 6ಕ್ಕಿಂತ ಮೊದಲನೇ ದಿವಸ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಇದ್ದರು. ಅವರೆಲ್ಲರೂ ಒಂದೊಂದು ಬೊಕ್ಸೆ ಮರಳು ಅಂದರೂ ಕೂಡ ಲೋಡ್ಗಟ್ಟಲೆ ಮರಳಾಗ್ತಾ ಇತ್ತು. ಅಷ್ಟೊಂದು ಮರಳು ಬಂದು ರಾಶಿ ಹಾಕಿದರು. ಅವತ್ತಿನ ದಿವಸ ನಾವು ಡಿಸೆಂಬರ್ 6ನೇ ತಾರೀಕಿನ ದಿವಸ ನಮ್ಮಲ್ಲಿ ಒಂದು ಪುಟ್ಟ ಗುಡಿ ರೆಡಿ ಆಗೋಯಿತು. ಅವತ್ತಿನ ದಿವಸ ರಾತ್ರಿನೇ ಗುಡಿಯನ್ನು ಕಟ್ಟಿದ ನಂತರನೇ ಅಲ್ಲಿ ಒಂದು ಶ್ರೀರಾಮನ ಗುಡಿ ಅವತ್ತು ನಿರ್ಮಾಣ ಆಗಿಯೇ ನಾವು ವಾಪಸ್ ಬಂದ್ವಿ ಆ ಭಾಗದಿಂದ. ಅವತ್ತಿನ ದಿವಸ ಸಾಕಷ್ಟು ಬಲಿದಾನ ಆಗಿತ್ತು. ಒಂದು ಬೇಸರದ ಸಂಗತಿ ಅದು, ಯಾಕಂತಂದರೆ ನಮ್ಮ ಬಾಂಧವರನ್ನು ನಾವು ಕಳ್ಕೊಂಡಿದ್ದೀವಿ. ಅವತ್ತು ಇವಾಗಲೂ ಈ ಸಂದರ್ಭದಲ್ಲಿ ನಾವು ಎಷ್ಟು ಸಂಭ್ರಮದಿಂದ ಇದ್ದೇವೋ ಅಷ್ಟೇ ಕೂಡ ದುಃಖ ಕೂಡ ನಮ್ಮ ಹತ್ರ ಆಗಬೇಕು. ಯಾಕೆಂತಂದರೆ ನಮ್ಮ ಬಾಂಧವರನ್ನು ನಾವು ಕಳ್ಕೊಂಡಿದ್ದೀವಲ್ಲ ಅನ್ನುವಂಥ ಒಂದು ದುಃಖ ಆಗುತ್ತೆ. ಆದರೆ ಎಲ್ಲದರದ ಆ ಒಂದು ದುಃಖಕರ ಸಂಗತಿಯನ್ನು ಮರೆಮಾಚಲಿಕ್ಕೆ ನಮಗೊಂದು ಸಂಭ್ರಮ ಏನು ಅಂದರೆ, ನಮ್ಮ 5 ಶತಮಾನಗಳ ಇತಿಹಾಸದಲ್ಲಿ, ಅಂದರೆ 500 ವರ್ಷಗಳಲ್ಲಿ ನಮ್ಮ ಒಂದು ಏನು ಅಯೋಧ್ಯೆಯ ಕನಸಿದೆ ಆ ಕನಸು ನನಸಾಗ್ತಾ ಇದೆ. ಅದಕ್ಕೆ ಎಲ್ಲ ಯಾರ್ಯಾರು ಶ್ರಮ ಹಾಕಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್. ಅಲ್ಲಿಂದ ಏನು ನೆನಪಿದೆ ಸರ್? ಏನಾದ್ರು ತೊಗೊಂಬಂದಿದ್ರೆ ಅದ್ರ ನೆನಪಿಗೆ ಅಂತ? ಇಲ್ಲ, ನಾವು ಅಲ್ಲಿಂದ ತೊಗೊಂಬರ್ಲಿಕ್ಕೆ ಅಂತ ನಮ್ಮ ಹತ್ರ ಏನಿರಲಿಲ್ಲ. ಏನಿದ್ರು ನಾವು ಕೊಟ್ಟು ಬಂದಿದ್ದು ಅಂದರೆ ಶ್ರಮಾದಾನವನ್ನು ಕೊಟ್ಟು ಬಂದಿದ್ದು. ಕೆಲಸ ಮಾಡಲಿಕ್ಕೆ ನಾವು
ಹೋಗಿದ್ವಿ, ಶ್ರಮದಾನ ಮಾಡಲಿಕ್ಕೆ, ಕರಸೇವೆ ಮಾಡಲಿಕ್ಕೆ ಅಂತೇಳಿ ನಾವು ಹೋಗಿದ್ವಿ. ಹಾಗಾಗಿ ಅಲ್ಲಿಂದ ತೊಗೊಂಬರೋದಕ್ಕಿಂತಲೂ ಹೆಚ್ಚು ನಮಗೆ ಜೀವ ರಕ್ಷಣೆ ಮಾಡಿ ಬರುವಂಥದ್ದೇ ಒಂದು ಹರಸಾಹಸ ಆಗಿತ್ತು. ಯಾಕಂದರೆ ಅಯೋಧ್ಯೆಯಿಂದ ಸಾಕಷ್ಟು ರೈಲುಗಳ ಸಂಖ್ಯೆ ಇರಲಿಲ್ಲ ಆವತ್ತಿನ ದಿವಸ. ನಮಗೆ ಹೇಗೆ ಆಗಿತ್ತು ಅಂತಂದರೆ, ಹಿಂದಿನ ದಿವಸ ಅಲ್ಲಿ ಯಾವುದು ಬಾಬ್ರಿ ಮಸೀದಿ ಅತಿಕ್ರಮಣ ಮಾಡಿರುವಂಥ ಮಸೀದಿ ಏನಿತ್ತು, ಆ ಮಸೀದಿ ಕೆಡವಲಾಗಿತ್ತು. ಆ ಮಸೀದಿ ಕೆಡವಿದ ನಂತರ ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದರು. ಆ ರಾಜೀನಾಮೆ ಕೊಟ್ಟಾಗ ನಮ್ಮಲ್ಲಿ ಎಲ್ಲ ನಮ್ಮ ಹಿರಿಯರು, ನಾವು ಅವಾಗ ತುಂಬ ಚಿಕ್ಕವರು, ಸುಮಾರು ಒಂದು 25ರಿಂದ 30 ವರ್ಷದ ಒಳಗೆ, 25 ವರ್ಷ ಇರ್ಬೋದು ಬಹುಶಃ, 25 ವರ್ಷ ವಯಸ್ಸು. ಆ ಸಂದರ್ಭದಲ್ಲಿ ಹಿರಿಯರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದರು. ಹೇಗೆ ನಾವು ನಮ್ಮವ್ರನ್ನ ರಕ್ಷಣೆ ಮಾಡಲಿಕ್ಕೆ, ಅಂದರೆ ರಾಮ್ಲಲ್ಲಾನ ಗುಡಿಯನ್ನು ಸಂಪೂರ್ಣ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ರೆಡಿಯಾಗಿತ್ತು. ಹೇಗೆ ಪ್ಲ್ಯಾನ್ ರೆಡಿಯಾಗಿತ್ತು? ಬಹುಶಃ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಬೇಕು ಬೇಡ ನನಗೆ ಗೊತ್ತಿಲ್ಲ. ಯಾಕಂದರೆ ನಾಳೆ ದಿವಸ ನಮ್ಮ ಮಂದಿರ ಆಗ್ತಾ ಇದೆ. ಹಾಗಾಗಿ ಈಗ ನಾವು ಡಿಸ್ಕ್ಲೋಸ್ ಮಾಡೋದ್ರೊಳಗೆ ಯಾವುದೇ ತಪ್ಪಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಅಂದರೆ ನಮ್ಮ ಪ್ಲ್ಯಾನ್ಗಳು, ನಮಗೆ ಬಂದಿರುವಂಥ ಮಾಹಿತಿಗಳ ಪ್ಲ್ಯಾನ್ಗಳನ್ನು ನಾನು ಹಂಚ್ಕೊಳ್ಳಿಕ್ಕೆ. ಮೊದಲನೇದಾಗಿ ಏನಾಗಿತ್ತು, ನಾವು 3 ಸುತ್ತಿನ ಒಂದು ಕೋಟೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನ್ ಆಯಿತು. 3 ಸುತ್ತಿನ ಕೋಟೆ ಅಂದರೆ ಹೇಗೆ? ಮೊದಲು ಮಿಲಿಟ್ರಿ ಬರಬೇಕಾದ್ರೆ ಹೇಗೆ ಬರಬೇಕು ಅಂತೇಳಿ ರಸ್ತೆ ಮೂಲಕ ಮಿಲಿಟ್ರಿ ಬರುತ್ತೆ. ಮಿಲಿಟ್ರಿ ಬಂದಾಗ ನಾವು ಏನು ಮಾಡಬೇಕು? ರಾಮ್ಲಲ್ಲಾನ ಗುಡಿ ಕಟ್ಟುವ ಪೂರ್ಣ ಆಗುವವರೆಗೆ ನಾವು ಅದನ್ನು ರಕ್ಷಣೆ ಮಾಡಬೇಕು. ಹೇಗೆ ರಕ್ಷಣೆ ಮಾಡಬೇಕು? ಮೊದಲನೇ ಸುತ್ತಿನಲ್ಲಿ ಒಂದು ತಾಯಿಗೆ ಕನಿಷ್ಠ 6 ಜನರಕ್ಕಿಂತ ಹೆಚ್ಚಿನ ಮಕ್ಕಳು ಯಾರ್ಯಾರಿಗಿದ್ದಾರೆ ಅಂತೇಳಿ ನಾವೆಲ್ಲರೂ ಒಂದೊಂದು ಟೆಂಟಲ್ಲಿದ್ದೀವಿ. ಮಹಾರಾಷ್ಟ್ರದವ್ರದ್ದು ಒಂದು ಟೆಂಟು, ನಮ್ಮಲ್ಲಿ ಒಂದು ಕರ್ನಾಟಕದವ್ರದ್ದು ಒಂದು ಟೆಂಟು, ಇನ್ನೊಬ್ರದ್ದು ಒಂದು ಟೆಂಟು, ಹೀಗೆ ಬೇರೆ ಬೇರೆ ಟೆಂಟ್ಗಳಲ್ಲಿ ನಾವು ದಿನ ಕಳೀತಾ ಇದ್ವಿ. ಸುಮಾರು ಒಂದು 12ರಿಂದ 15 ದಿನ ನಾವು ಅಲ್ಲಿ, 12 ದಿನ ಇನ್ನೂ ಇರಬೇಕಾಗಿತ್ತು ಅಯೋಧ್ಯೆಯಲ್ಲಿ ನಾವು ಹೋದ ದಿವಸದಿಂದ. ಹಾಗೆ ಇರುವಾಗ ಮೊದಲನೇ ಮಾಹಿತಿ ಬಂದಿದ್ದು ನಿಮಗೆ 6 ಮಕ್ಕಳಕ್ಕಿಂತ ಹೆಚ್ಚಿದ್ದವರು ಯಾರಿದ್ದಾರೆ ಅನ್ನೋದು ಒಂದು ಲಿಸ್ಟ್ ರೆಡಿ ಆಯಿತು. ಆಮೇಲೆ ಅವ್ರ ಹತ್ರ, ನಮ್ಮ ಹತ್ರ ಎಲ್ಲ ಕೇಳಿದರು, ಒಂದು ವೇಳೆ ನಿಮ್ಮನ್ನು ಆಯ್ಕೆ ಮಾಡಿದರೆ ನೀವು ನಿಲ್ಲಿಕ್ಕೆ ತಯಾರಿದ್ದೀರಾ, ರಕ್ಷಣೆಗೆ ನಿಲ್ಲಿಕ್ಕೆ ತಯಾರಿದ್ದೀರಾ ಮೊದಲನೇ ಕೋಟೆನಲ್ಲಿ? ಇಲ್ಲ, ಆಯಿತು, ನಾವು ತಯಾರಿದ್ದೀವಿ. ಈಗ ನಮ್ಮ ದೇಶಕ್ಕೆ ರಾಮನೇ ನಮ್ಮನ್ನು ಕೇಳ್ತಾ ಇದ್ದಾನೆ, ಬಾ ನೀನು ನನ್ನ ಸೇವೆ ಮಾಡು ಅಂತ ಕೇಳ್ತೀನಿ. ನಾನು ಬರೋದ್ರೊಳಗೆ ಏನು ತಪ್ಪಿದೆ? ನಮ್ಮ ಮನೇಲಿ ನಮ್ಮ ತಾಯಿಗೆ ನಾವು 8 ಜನ ಮಕ್ಕಳಿದ್ದೇವೆ. ರಾಮನಿಗೋಸ್ಕರ ನಾವು ಒಬ್ಬರು ಏನು, ಎಷ್ಟೊಂದು ಜನ ಇಡೀ ಶತಮಾನಗಳ ಕಾಲ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ನಾವೇನಾದರೂ ಮಡಿದವರ ಸಂಖ್ಯೆ ಕೇಳಿದರೆ ನಮಗೆ ನೆನಪೇ ಇಲ್ಲ. ಬರೀ ಪಾಕಿಸ್ತಾನದಿಂದ ನಮ್ಮಲ್ಲಿಗೆ ಬಂದವರು 1.25 ಲಕ್ಷ, 1,75,000 ಜನ ಸತ್ತು ಹೆಣಗಳನ್ನು ಅವರು ಬೋಗಿನಲ್ಲಿ ಹಾಕಿ ಕಳಿಸಿದ್ದಾರೆ. ಆ ಲೆಕ್ಕದಲ್ಲಿ ನಮ್ಮ ಇದ್ರೊಳಗೂ ಹಾಗೇನೆ. ಈಗ ಯಾವಾಗ ಬಾಬ್ರಿ ಮಸೀದಿ ನಿರ್ಮಾಣ ಆಯಿತು ಆವಾಗಲೂ 1.5 ಲಕ್ಷ ಜನರನ್ನು ಕೊಂದು ಹಾಕಿದ್ದಾರೆ. ಮಿರ್ಬಾಕಿ ಆ ಒಂದು ಮಂದಿರ ಒಡೆದಲ್ಲಿ ಮಸೀದಿ ಕಟ್ಟಬೇಕಾದ್ರೆ ಆ ಒಂದು ವಿಚಾರವನ್ನು ಮನಗಂಡಾಗ ನಾವೆಲ್ಲ ಯಾವ ಲೆಕ್ಕ ಇದ್ದೇವೆ, ಆಯಿತು ಸರಿ ನಡೀರಿ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಆಯಿತು, ನನ್ನ ಹೆಸರು ಕೂಡ ಆಯಿತು, ನಾನು ತಯಾರಿದ್ದೇನೆ, ಆಯಿತು ನಮ್ಮ ಹೆಸರು ಕೊಡಿ ಅಂತೇಳಿ. ಹಾಗೆಯೇ ನಾವು ಕೂಡ ಒಂದೊಂದು ಸುತ್ತಿನ ಕೋಟೆಯಲ್ಲಿ ನಿಂತ್ಕೊಂಡ್ವಿ. ಆದರೆ ಅಷ್ಟೊತ್ತಿಗೆ ನಮಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳು ಬರಲಿಕ್ಕೆ ಶುರುವಾಗಿತ್ತು. ಆಗಲೇ ಎಲ್ಲ ಪೊಲೀಸರು ಕೂಡ ಅವರೆಲ್ಲ ಯಾರ್ಯಾರು ರೈಫಲ್ ಇಟ್ಕೊಂಡಿದ್ರು ಅವರೆಲ್ಲ ವಾಪಸ್ ಹೋದರು. ಎಲ್ಲ ಮಿಲಿಟ್ರಿ ಬಂದಿತ್ತು. ಆದರೆ ಅವರಿಗೆ ಒಂದು ಆದೇಶ ಇತ್ತು, ಯಾರಿಗೂ ಗುಂಡನ್ನು ಹೊಡಿಬಾರ್ದು, ಯಾವ ಕರಸೇವಕನಿಗೂ ಗುಂಡು ಹೊಡಿಬಾರ್ದು ಅನ್ನುವಂಥ ಆದೇಶ ಅವತ್ತು ಇವರಿಗೆ ಬಂದಿತ್ತು, ನಮ್ಮ ಮಿಲಿಟ್ರಿಗೆ ಬಂದಿತ್ತು ಅನ್ನೋ ಮಾಹಿತಿ ನನಗಿದೆ. ಹಾಗಾಗಿ ನಮ್ಮ ಏನೊಂದು ಟೈಟ್ ಸೆಕ್ಯೂರಿಟಿ ಅಂದರೆ 3 ಸುತ್ತಿನ ಕೋಟೆ ಇತ್ತು, ಆ 3 ಸುತ್ತಿನ ಕೋಟೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೊನೆಯಲ್ಲಿ. ಆದರೆ ನಮ್ಮ ಕೋಟೆ ನಿರ್ಮಾಣ ಏನಾಗಬೇಕು ಅದಾಗಿತ್ತು. ಆದರೆ ಆ ಸಂದರ್ಭ ಬಂದ ಹಾಗೆ, ಅಂದರೆ ಕಡಿಮೆ ಸಂದರ್ಭದಲ್ಲಿ, ಕೊನೆಯ ಸಂದರ್ಭದಲ್ಲಿ ಏನಾಯಿತು, ಯಾವಾಗ ರಾಮ್ಲಲ್ಲಾನ ಗುಡಿ ನಿರ್ಮಾಣ ಆಯಿತು, ಆ ನಿರ್ಮಾಣ ಆದ ನಂತರ ತಕ್ಷಣ ಎಲ್ಲರಿಗೂ ಸೂಚನೆ ಕೊಟ್ಟರು, ನಿಮಗೆ ಯಾವ ವಾಹನಗಳು ಸಿಕ್ತು, ನೀವು ಯಾವುದೇ ರೈಲನ್ನು ಕಾಯಬೇಡಿ, ಯಾವ ವಾಹನ ಸಿಕ್ತು ನಿಮ್ಮ ಊರಿಗೆ ಹೊರಡಲಿಕ್ಕೆ, ನಿಮ್ಮ ಬಾಂಧವರಿಗಾಗಿ ನೀವು ಕಾಯಬೇಡಿ, ನಿಮ್ಮ ಗುಂಪಿನವರಿಗೆ ಕಾಯಬೇಡಿ, ನೀವು ಇಲ್ಲಿಂದ ಹೊರಡಬೇಕು, ಮೊದಲು ನೀವು ಅಯೋಧ್ಯೆಯಿಂದ ನೀವು ಹೊರಗಡೆ ತೆರಳಬೇಕು ಅನ್ನುವಂಥ ಒಂದು ಮಾಹಿತಿ ಬಂತು. ತಕ್ಷಣ ನಮಗೆ ನಮ್ಮ ಜೊತೆಲಿದ್ದಾರೆ ಇಲ್ಲ ಅವನ್ನೆಲ್ಲ ನಾವು ಕೇಳಲಿಲ್ಲ, ತಕ್ಷಣ ಅಲ್ಲಿಂದ ಹೊರಗಡೆ ಬಂದುಬಿಟ್ವಿ. ಅಲ್ಲಿಂದ ಬರುವಾಗ ನಾವು ಯಾವುದು ತರಬೇಕಾದ ವ್ಯವಸ್ಥೆನೇ ಇರಲಿಲ್ಲ, ಇಡೀ ಕರ್ಫ್ಯೂ ಇತ್ತು, ಇಡೀ ದೇಶದಲ್ಲೇ ಕರ್ಫ್ಯೂ ಇತ್ತು. ಹಾಗಾಗಿ ನಾವು ಯಾವುದೇ ತರಬೇಕಾದ ವ್ಯವಸ್ಥೆನೇ ಇರಲಿಲ್ಲ ಆ ಸಂದರ್ಭದಲ್ಲಿ. ಇಲ್ಲ, ಅದು ನಾವು ಮೈಸೂರು ಅನ್ನೋದಕ್ಕಿಂತ ಕರ್ನಾಟಕ ಅನ್ನುವಂಥದ್ದು ಬಹುಶಃ ಶ್ರೀರಾಮನಿಗೆ ಅತೀ ಆಪ್ತವಾದ ಒಂದು ಪ್ರದೇಶ ಅಂಥೇಳಿ ನಾನು ಭಾವಿಸಿದ್ದೀನಿ. ಶ್ರೀರಾಮನಿಗೆ ಯಾಕೆ ಶ್ರೀರಾಮ ದೇವರಿಗೆ ಅಂತ ಹೇಳಿದರೆ, ಅವರಿಗೆ ಇದ್ದಿದ್ದೇ ಒಂದು ಸೈನ್ಯ, ಅದು ಆ ಸೈನ್ಯ ಯಾವುದು ಅದನ್ನು ಹಿಡ್ಕೊಂಡವರು ಸುಗ್ರೀವ ಇರ್ಬೋದು, ಆಂಜನೇಯ ಇರ್ಬೋದು, ಅದು ಕೂಡ ನಮ್ಮ ಕರ್ನಾಟಕದ ನಂಟು. ಅದರ ಜೊತೆಗೆ ಆಯ್ಕೆಯಾದ ಶಿಲ್ಪಿ ನಿಜವಾಗ್ಲೂ ಅವರು ಕೂಡ ಒಂದು ದೈವಾಂಶ ಸಂಭೂತರು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯಾಕಂದರೆ ಒಂದು 5 ವರ್ಷದ ಒಂದು ಬಾಲ ವಿಗ್ರಹವನ್ನು ಕೆತ್ತಬೇಕಾದ್ರೆ ನೀವು ಯಾವ ಶಿಲ್ಪಿಯಿಂದಲೂ ಅಸಾಧ್ಯವಾಗಿದ್ದ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಮೂರ್ತಿಯ ಕಳೆ ನೋಡಿದರೆ ನಿಜವಾಗ್ಲೂ ಅವರು ಶ್ರೀರಾಮನೇ ಅವರ ಮೈ ಮೇಲೆ ಅಂದರೆ ಆಹ್ವಾನೆಯಾಗಿ ಅದನ್ನು ಕೆತ್ತಿಸ್ಲಿಕ್ಕೆ ಪ್ರೇರೇಪಣೆ ಮಾಡಿದ್ದೇನೆ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದರೆ ಆ ಮುಖಚರ್ಯೆ ನೋಡಿದರೆ ನಿಜವಾಗ್ಲೂ 5 ವರ್ಷದ ಥರ ಕಾಣುತ್ತೆ, ಆದರೆ ಆ ವಿಗ್ರಹ ನೋಡಿದರೆ ದೈವಾಂಶ ಅದರೊಳಗೆ ಇದೆ ಅಂತೇಳಿ ಕಾಣಿಸುತ್ತೆ. ನಾನೂ ಒಂದ್ಸರಿ ಅವರನ್ನು ಬೇರೆ ವಿಗ್ರಹದ ವಿಚಾರವಾಗಿ ನಾನು ಒಂದ್ಸರಿ ಅವರ ಬ್ರದರನ್ನು ಭೇಟಿಯಾಗಿದ್ದೆ ಇತ್ತೀಚೆಗೆ. ನಿಜವಾಗ್ಲೂ ಅವರಿಗೆ ಅವರು ಕೂಡ ಒಂದು ದೈವಾಂಶ ಸಂಭೂತಿ. ಅಷ್ಟು ಜ್ಞಾನ ಇರುವಂಥ ಋಷಿಮುನಿಗಳು ಇವತ್ತಿಲ್ಲ ಅನ್ನೋದು ಬಿಟ್ಟರೆ ಅದು ಖಂಡಿತ ಆ ವಿಚಾರಗಳಲ್ಲಿ ಕರ್ನಾಟಕದ ನಂಟಾಗಲಿ ವ್ಯಕ್ತಿಯ ನಂಟಾಗಲಿ ಖಂಡಿತ ಶ್ರೀರಾಮ ದೇವರಿಗೆ ಖಂಡಿತ ನಂಟಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂತಂದರೆ ಅದಿಲ್ಲದಿದ್ದರೆ ಅಷ್ಟೊಂದು ಸಾಧ್ಯ ಆಗೋದಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಸರ್, ನಾಳೆ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ. ಮೈಸೂರಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ? ಮೈಸೂರಿನಲ್ಲಿ ನನಗೆ ಹೊರಗಡೆದಷ್ಟು ಮಾಹಿತಿ ಇಲ್ಲ ನನ್ನ ಹತ್ರ, ಯಾವ ಯಾವ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಇದು ಮಾಡ್ತಿದ್ದಾರೆ ಅಂತೇಳಿ. ನಮ್ಮ ವಿಜಯನಗರ 2ನೇ ಹಂತದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಮಧ್ಯಾಹ್ನ 12:30 1 ಗಂಟೆ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮತ್ತು ಪೂರ್ಣಾಹುತಿ ಅಂದರೆ ರಾಮತಾರಕ ಹೋಮ ಆಯೋಜನೆ ಮಾಡಿದ್ದೇವೆ. ಹಾಗೆ ಸ್ಕ್ರೀನ್ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಲೈವ್ ಕಾರ್ಯಕ್ರಮ ನೋಡುವವರಿಗೆ ಅದೊಂದು ಒಳ್ಳೆ ಕಾರ್ಯಕ್ರಮ. ಇಲ್ಲ, ಅದು ದೇವಸ್ಥಾನದ ಕಡೆಯಿಂದ, ಅಲ್ಲಿ ದೇವಸ್ಥಾನದ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟಿಂದ ಆ ಕಾರ್ಯಕ್ರಮ ಇದೆ. ಹಾಗೆ ನಮ್ಮ ಆಫೀಸ್ನಲ್ಲಿ ಒಂಟಿಕೊಪ್ಪಲ್ ನಮ್ಮ ಆಫೀಸ್ನಲ್ಲಿ ಬೆಳಗ್ಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಜನೆ ಕಾರ್ಯಕ್ರಮ ಇದೆ ನಾಳೆ ಬೆಳಿಗ್ಗೆ. ಅದು ಕೂಡ 12 ಗಂಟೆಗೆ ಕಾರ್ಯಕ್ರಮ. ಓಕೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.